ಇನ್ನು SIR ವೇಳೆ ರೂಲ್ಸ್ ಬ್ರೇಕ್ ಮಾಡಿದ್ರ ಆ ರೂಲ್ಸ್ ಬ್ರೇಕ್ ಮಾಡಿರೋ ಈ ಒಂದು ಫೈಟ್ ಏನಿದೆ ರಾಜಕೀಯ ಫೈಟ್ ಅದು ಜೋರಾಗ್ತಾ ಇದೆ. ಚುನಾವಣಾ ಆಯೋಗಕ್ಕೆ ಮೈತ್ರಿ ನಾಯಕರಿಂದ ದೂರನ್ನ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಇಂದು ದೂರನ್ನ ಸಲ್ಲಿಸಲಿದ್ದಾರೆ ಬಿಜೆಪಿ ಹಾಗೂ JDS ನಾಯಕರು. ಆಲ್ರೆಡಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾರೆ. SIR ವೇಳೆ ರೂಲ್ಸ್ ಬ್ರೇಕ್ ಅನ್ನು ಮಾಡಿದ್ದಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗಕ್ಕೆ ಮೈತ್ರಿ ನಾಯಕರಿಂದ ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಇಂದು ಬಿಜೆಪಿ ಹಾಗೂ JDS ನಾಯಕರಿಂದ ದೂರನ್ನ ಸಲ್ಲಿಕೆ ಮಾಡಲಾಗುತ್ತೆ. ಬೆಳಗ್ಗೆ 10:30ಕ್ಕೆ ದಾಖಲೆ ಸಮೇತ ದೂರನ್ನ ಸಲ್ಲಿಕೆ ಮಾಡ್ತಾರೆ. ಕೇಂದ್ರ ಸಚಿವರಾದಂತಹ HDK, ಅದೇ ರೀತಿಯಾಗಿ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಅಶೋಕ್, JDS ಕೋರ್ ಕಮಿಟಿ ಅಧ್ಯಕ್ಷ ಕೃಷ್ಣ ರೆಡ್ಡಿ ದಾಖಲೆ ಸಮೇತ ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಕೆ ಮಾಡೋದಕ್ಕೆ ರೆಡಿ ಆಗಿರುವಂತದ್ದು. ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು ಹಲವು ದಾಖಲೆಗಳನ್ನ ಕೂಡ ಬಿಚ್ಚಿಟ್ಟಿದ್ರು, ವಿಡಿಯೋ ಸಮೇತ ಪ್ರೂಫ್ ಅನ್ನ ಕೂಡ ತೋರಿಸಿದ್ರು. ಯಶವಂತಪುರದಲ್ಲಿ ಆದಂತಹ ಇನ್ಸಿಡೆಂಟ್ ಆಗಿರಬಹುದು ಅಥವಾ ಬೇರೆ ಬೇರೆ ಕಡೆನೆಲ್ಲ ಆದಂತಹ ಇನ್ಸಿಡೆಂಟ್ ಆಗಿರಬಹುದು. BLOಗಳ ಜೊತೆಯಲ್ಲಿ ಬೇರೆ ಬೇರೆಯವರು ಕೂಡ ಹೋಗಿದ್ದಾರೆ SIR ಸರ್ವೆಯನ್ನ ಮಾಡೋದಕ್ಕೆ ಅನ್ನುವ ನಿಟ್ಟಿನಲ್ಲಿ. ಕುಮಾರಸ್ವಾಮಿ ಅವರು ಒಂದು ವಿಡಿಯೋವನ್ನ ರಿಲೀಸ್ ಕೂಡ ಮಾಡಿದ್ರು. ಇದೀಗ ಅದಕ್ಕೆ ಶೋಭಾ ಕರಂದ್ಲಾಜೆ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅವರು ಕೂಡ ಹೇಳಿದಂತದ್ದು, ಕೇಂದ್ರ ಚುನಾವಣಾ ಆಯೋಗ ಸರ್ವೆಯನ್ನ ಮಾಡ್ತಾ ಇದೆ, ಅದಕ್ಕೆ ಸಪೋರ್ಟ್ ಅನ್ನ ಮಾಡಬೇಕು, ಅದನ್ನ ಬಿಟ್ಟು ಇವರು ಪ್ರತ್ಯೇಕವಾಗಿ ಒಂದು ಸರ್ವೆಯನ್ನ ಮಾಡೋದಕ್ಕೆ ಹೋಗ್ತಿದ್ದಾರೆ. ಅದು ಕೂಡ ಸ್ಥಳೀಯ ಚುನಾವಣೆಯ ನಿಟ್ಟಿನಲ್ಲಿ, ಅಂದ್ರೆ JBA ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೆ ಯೂಸ್ಫುಲ್ ಆಗಬೇಕು ಅನ್ನುವ ನಿಟ್ಟಿನಲ್ಲಿ. ಅದರಲ್ಲೂ ಬಾಂಗ್ಲಾದೇಶದವರು ಜಾಸ್ತಿ ಇದ್ದಾರೆ, ವಲಸಿಗರು ಜಾಸ್ತಿ ಇರೋದ್ರಿಂದ ಅವರನ್ನ ಈ ಒಂದು ಮತಪಟ್ಟಿಗೆ ಸೇರಿಸಬೇಕು ಅನ್ನುವ ನಿಟ್ಟಿನಲ್ಲಿ ಈ ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ ಶೋಭಾ ಕರಂದ್ಲಾಜೆ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅಶೋಕ್ ಅವರು ಕೂಡ ಇದೇ ರೀತಿಯಲ್ಲಿ ಕೂಡ ಮಾತನಾಡಿರುವಂತದ್ದು. ಬಾಂಗ್ಲಾದೇಶದವರು, ಹೊರಗಿನವರು ಎಲ್ಲರೂ ಕೂಡ ಇಲ್ಲಿರೋದ್ರಿಂದ, ಇಲ್ಲಿ ನೆಲೆಸಿರೋದ್ರಿಂದ ಅವರನ್ನ ಮತಪಟ್ಟಿಗೆ ತೆಗೆದುಕೊಳ್ಬೇಕು, ತೆಗೆದುಕೊಂಡ್ರೆ ಸ್ಥಳೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತುಂಬಾ ಯೂಸ್ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಾ ಇರುವಂತಹ ಈ ಒಂದು SIR ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರನೂ ಕೂಡ ಇನ್ವಾಲ್ವ್ ಆಗಿದೆ. ಅದು ಕೂಡ ಹೋಗ್ತಾ ಇರುವಂತದ್ದು ಸಪರೇಟ್ ಆಗಿ. ಅಂದ್ರೆ ಇವಾಗ ಏನ್ SIR ಪ್ರಕ್ರಿಯೆ ಆಗ್ತಾ ಇದೆ ಅದರ ಜೊತೆಯಲ್ಲಿ ಇನ್ನೊಂದು ಸರ್ವೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಅದು ತಪ್ಪು ಅಂತ ಇದೀಗ ಇವರಿಷ್ಟು ಜನನು ಕೂಡ ಹೇಳ್ತಿದ್ದಾರೆ. ಇವತ್ತು ದೂರನ್ನ ಕೂಡ ಸಲ್ಲಿಕೆ ಮಾಡೋದಕ್ಕೆ ಹೋಗ್ತಾ ಇರುವಂತದ್ದು. ದಾಖಲೆ ಸಮೇತ ಇಂದು ಬೆಳಗ್ಗೆ 10:30ಕ್ಕೆ ದೂರನ್ನ ಸಲ್ಲಿಕೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದಂತಹ HD ಕುಮಾರಸ್ವಾಮಿ ಆಗಿರ್ಬೋದು, ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಶೋಭಾ ಕರಂದ್ಲಾಜೆ, ವಿರೋಧ ಪಕ್ಷದ ನಾಯಕ ಅಶೋಕ್, JDS ಕೋರ್ ಕಮಿಟಿ ಅಧ್ಯಕ್ಷ ಕೃಷ್ಣ ರೆಡ್ಡಿ ದಾಖಲೆ ಸಮೇತ ಚುನಾವಣಾ ಆಯೋಗಕ್ಕೆ ದೂರನ್ನ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಮತ್ತೊಂದು ಕಡೆನಲ್ಲಿ ಕಮಿಟಿಗಳನ್ನ ರಚನೆ ಮಾಡಿದ್ದಾರೆ. BY ವಿಜಯೇಂದ್ರ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳನ್ನ ಇನ್ವಾಲ್ವ್ ಮಾಡಬೇಕು, ಜೊತೆಯಲ್ಲಿ ಒಂದು ಕಮಿಟಿಗಳನ್ನ ಕೂಡ ಮಾಡ್ತಿದ್ದೀವಿ ನಾವು, ಅಲ್ಲಿ ಯಾವುದೇ ರೀತಿಯಾದಂತಹ ಲೋಪದೋಷಗಳು ಹೋದ್ರೂ ಕೂಡ ಅವರೇ ನೋಡ್ಕೊಳ್ಬೇಕಾಗತ್ತೆ. ಈಗ ಆಲ್ರೆಡಿ ನಾವು ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನ ಕೂಡ ಸಲ್ಲಿಕೆ ಮಾಡ್ತಾ ಇದ್ದೀವಿ, ಆದ್ರೆ ಎಲ್ಲೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಲೋಪದೋಷಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದೀಗ ಹೋಗಿರುವಂತದ್ದು ದೂರನ್ನ ಕೊಡೋದಕ್ಕೆ.